ನಮಸ್ಕಾರ ಎಲ್ಲ ಪರಿಶುದ್ಧಾತ್ಮಗಳಿಗೆ. ಇವತ್ತು ಪೆಂಡುಲಮ್ ಬಗ್ಗೆ ಅತ್ಯಂತ ಸರಳವಾಗಿ ಮತ್ತು ಸಂಕ್ಷಿಪ್ತವಾಗಿ ನೋಡೋಣ. ನೋಡಿ, ಪೆಂಡುಲಮ್ ನಾನು ತರಗತಿಯಲ್ಲಿ ಬಹಳ ಸವಿವರವಾಗಿ ಹೇಳಿದ್ದೆ. ಆದರೆ ಎಷ್ಟೋ ಮಂದಿಗೆ ಮೇಡಮ್ ಪೆಂಡುಲಮ್ ನಮಗೆ ವರ್ಕ್ ಆಗ್ತಾ ಇಲ್ಲ ಅಥವಾ ಸರಿಯಾದ ಒಂದು ರಿಸಲ್ಟ್ ಬರ್ತಾ ಇಲ್ಲ ಅಂತ ಹೇಳ್ತಾರೆ. ಕೆಲವರು ಅದರಿಂದ ಅತ್ಯುತ್ತಮವಾದಂತಹ ಫಲಿತಾಂಶವನ್ನು ಪಡೆದು ಲಾಭವನ್ನು ಕೂಡ ಪಡ್ಕೊಂಡಿದ್ದಾರೆ. ಹಾಗಾದರೆ ಪೆಂಡುಲಮ್ ಬಗ್ಗೆ ಸಂಕ್ಷಿಪ್ತವಾಗಿ ಹೇಳೋದಾದರೆ, ನೋಡಿ, ಪೆಂಡುಲಮನ್ನು ಮೊದಲನೇದಾಗಿ ಈ ರೀತಿಯಾಗಿ ಹಿಡ್ಕೋಬೇಕು. ಕೆಲವರಿಗೆ ಬೇರೆ ರೀತಿಯ ಮೆಥಡಲ್ಲಿ ಹಿಡ್ಕೊಂಡ್ರೂ ಕೂಡ ಅದ್ಭುತವಾದಂತಹ ರಿಸಲ್ಟ್ ಬಂದಿರುವಂತಹ ಉದಾಹರಣೆಗಳಿವೆ. ನಿಮಗೆ ಯಾವ ರೀತಿಯಲ್ಲಿ ಒಂದು ಕಂಫರ್ಟ್ ಆಗುತ್ತೆ ಆ ರೀತಿಯಲ್ಲಿ ಹಿಡ್ಕೋಬೋದು. ನೋಡಿ, ನಾರ್ಮಲಿಯಾಗಿ ಈ ರೀತಿಯಾಗಿ ಹಿಡ್ಕೊಂಡ್ರೆ ನಿಮ್ಮ ಒಂದು ಎನರ್ಜಿಗೆ ಕನೆಕ್ಟ್ ಆಗೋದಕ್ಕೆ ಸುಲಭವಾಗುತ್ತೆ. ಅದರ ನಂತರ ಈಗ ನೋ ವಿಚಾರಕ್ಕೆ ಬರೋದಾದರೆ, ಕೆಲವರು ಸುಮ್ಮನೆ ಇವತ್ತು ಸೋಮವಾರನ ಇವತ್ತು ಮಂಗಳವಾರನ ಎನ್ನುವ ಪ್ರಶ್ನೆಗಳನ್ನು ಕೇಳ್ತಾ ಇರ್ತಾರೆ. ಆದರೆ ನಾವು ಪೆಂಡುಲಮನ್ನು ಯೂಸ್ ಮಾಡುವಾಗ ಅತ್ಯಂತ ದೃಢತೆಯಿಂದ ಈ ಪ್ರಶ್ನೆಯನ್ನು ನಾನು ಕೇಳ್ತಾ ಇದ್ದೇನೆ. ಬ್ರಹ್ಮಾಂಡದ ಪವರ್ಫುಲ್ ಎನರ್ಜಿ ಇದಕ್ಕೆ ಕನೆಕ್ಟ್ ಆಗಿ ನಮ್ಮ ಒಂದು ಸುಪ್ತ ಮನಸ್ಸಿಗೆ ಕನೆಕ್ಟ್ ಆಗಿ ಸರಿಯಾದಂತಹ ಒಂದು ರಿಸಲ್ಟನ್ನು ತಂದುಕೊಡುತ್ತೆ ಎನ್ನುವ ಭಾವನೆಯಿಂದ ನಾವು ಪ್ರಶ್ನೆಯನ್ನು ಕೇಳಬೇಕು. ಸುಮ್ಮನೆ ಆಟ ಆಡೋದಕ್ಕಿರ್ಬೋದು ಅಥವಾ ಅದನ್ನು ಟೆಸ್ಟ್ ಮಾಡೋದಕ್ಕಿರ್ಬೋದು ಈ ಪೆಂಡುಲಮನ್ನು ಖಂಡಿತವಾಗಿ ಬಳಸ್ಬೋದು. ಅದರ ನಂತರ ನಾವು ನಮ್ಮ ಫೋಟೋವನ್ನು ಇಟ್ಕೊಂಡು ಹೀಲ್ ಮಾಡ್ಬೋದು. ಉದಾಹರಣೆಗೆ ಈ ಒಂದು ಜಾಗದಲ್ಲಿ ನಿಮ್ಮ ಫೋಟೋವನ್ನು ಇಟ್ಕೊಂಡು, ಈಗ ನಮ್ಮ ಚಕ್ರಗಳ ಬಗ್ಗೆ ಈಗಾಗಲೇ ನಾನು ಬಹಳಷ್ಟು ಬಾರಿ ಹೇಳಿದ್ದೀನಿ. ಈಗ ಫೋಟೋದಲ್ಲಿ ಮೂಲಾಧಾರ ಚಕ್ರ ಹೀಲ್ ಆಗ್ತಾಯಿದೆ, ಮೂಲಾಧಾರ ಚಕ್ರ ಹೀಲ್ ಆಗ್ತಾಯಿದೆ. ಅದರ ನಂತರ ನಿಮಗೆ ಫ್ಯಾಮಿಲಿ ಸಮಸ್ಯೆ ಇರ್ಬೋದು ಅಥವಾ ಯಾವುದೇ ರೀತಿಯ ಡಿಸ್ಪ್ಯೂಟ್ ಇರ್ಬೋದು. ಹೃದಯ ಚಕ್ರ, ನಿಮ್ಮ ಫೋಟೋದಲ್ಲಿ ಹೃದಯ ಚಕ್ರ ಎಲ್ಲಿದೆ ಆ ಚಕ್ರವನ್ನು ಹೀಲ್ ಮಾಡುವಂಥದ್ದು. ಹೀಲ್ ಆಗ್ತಿದೆ. ಫೋಟೋವನ್ನು ಇಟ್ಕೊಂಡು ಈ ಒಂದು ಪೆಂಡುಲಮ್ ಇಟ್ಕೊಂಡು ನೀವು ಅದ್ಭುತವಾದಂತಹ ರಿಸಲ್ಟನ್ನು ಪಡಿಬೋದು. ಇನ್ನು ಆಜ್ಞಾಚಕ್ರ, ನಿಮಗೆ ತುಂಬ ಡಿಪ್ರೆಷನ್ ಇದೆ, ತುಂಬ ರೀತಿಯ ಬೇರೆ ಬೇರೆ ಮಾನಸಿಕ ಸಮಸ್ಯೆ ಇರ್ಬೋದು, ಖಿನ್ನತೆ ಇರ್ಬೋದು, ಈ ರೀತಿಯ ಸಮಸ್ಯೆಗಳಿದ್ದರೆ ನಿಮ್ಮ ಆಜ್ಞಾಚಕ್ರಕ್ಕೆ ಕನೆಕ್ಟ್ ಮಾಡಿ ಹೀಲ್ ಆಗ್ತಿದೆ ಈ ರೀತಿಯಾಗಿ ಹಿಡ್ಕೋಬೋದು ಅಥವಾ ಹೇಳ್ಬೋದು. ಹಾಗೆಯೇ ವೈಯಕ್ತಿಕವಾಗಿ ಹೇಳೋದಾದರೆ, ಇಡೀ ನಿಮ್ಮ ಒಂದು ಚಕ್ರವನ್ನು 7 ಚಕ್ರವನ್ನು ಫೋಟೋದ ಮೂಲಕ ನೀವು ಹೀಲ್ ಮಾಡ್ಬೋದು. ಅದರ ನಂತರ ನಿಮ್ಮ ಒಂದು ಚಕ್ರಗಳಿಗೆ ನೇರವಾಗಿ ಇಟ್ಟು, ಉದಾಹರಣೆಗೆ ನಿಮ್ಮ ಸಹಸ್ರಾರ ಚಕ್ರಕ್ಕೆ ತಲೆ ಮೇಲೆ ಇಟ್ಟು ಹೀಲ್ ಆಗ್ತಿದೆ. ಹಾಗೆ ನಿಮ್ಮ ಹೃದಯ ಚಕ್ರದ ಮೇಲೆ ಇಟ್ಟು ಹೀಲ್ ಆಗ್ತಿದೆ ಎನ್ನುವ ಭಾವನೆಯನ್ನು ಮಾಡ್ತಾ ಹೋದರೆ ಯಾವುದೇ ರೀತಿಯ ಅದಕ್ಕೆ ಸಂಬಂಧಪಟ್ಟಿರುವಂಥ ಸಮಸ್ಯೆ ಏನಿದೆ ಅದು ಹೀಲ್ ಆಗ್ತಾ ಹೋಗುತ್ತೆ. ಅದರ ನಂತರ ನೀವೊಂದು ಎಷ್ಟು ಶ್ರದ್ಧೆಯಿಂದ ಪೆಂಡುಲಮನ್ನು ಯೂಸ್ ಮಾಡ್ತೀರಾ, ಅದರ ಬಗ್ಗೆ ಒಂದು ವಿಶ್ವಾಸವನ್ನು ಇಟ್ಕೊತೀರಾ, ಅದು ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ಈಗ ಒಂದು ಪ್ರಶ್ನೆಯನ್ನು ಕೇಳಿದ್ದೀರಿ ಪೆಂಡುಲಮಲ್ಲಿ, ಎಸ್ ಆರ್ ನೋ ಒಂದು ಪ್ರಶ್ನೆಯನ್ನು ಕೇಳಿದ್ದೀರಿ ಅಂತ ಇಟ್ಕೊಳ್ಳಿ. ಈಗ ಅದು ಎಸ್ ಅಂತ ಬಂತು. ಈಗ ಅದರ ಒಂದು ಉತ್ತರ ಏನು? ಎಸ್. ಮತ್ತೊಂದು ಸಲ ನೋಡಿದಾಗಲೂ ಕೂಡ ಉತ್ತರ ಏನು ಬಂದಿದೆ? ಎಸ್ ಬಂದಿದೆ. ಇನ್ನೊಂದು ಸಲ ನೋಡಿದಾಗ ಮೇ ಬಿ ಅಥವಾ ನೋ ಬಂದಿದೆ ಅಂತ ಇಟ್ಕೊಳ್ಳಿ. ನೀವು 2 ಸಲ ಯಾವ ಉತ್ತರ ಬಂತು ಆ ಉತ್ತರಕ್ಕೆ ನೀವು ಕನೆಕ್ಟ್ ಆಗಿ, ನೀವು 5 ಸಲ ನೋಡಿದರೆ 3 ಸಲ ಯಾವುದು ಉತ್ತರ ಬಂತು ಅದಕ್ಕೆ ಕನೆಕ್ಟ್ ಆಗಿ. ಅದರ ನಂತರ ಅದೇ ಪ್ರಶ್ನೆಯನ್ನು ಪದೇ ಕೇಳುವಂಥದ್ದು, ಅದೇ ಪ್ರಶ್ನೆಯನ್ನು ತಿರುಗಿಸಿ ಕೇಳುವಂಥದ್ದು ಮಾಡೋದಕ್ಕೆ ಹೋಗಬೇಡಿ. ಒಂದು ಕಡಿಮೆ ಅಂದರೂ ಒಂದು ಪ್ರಶ್ನೆಯನ್ನು ಕೇಳಿದ ನಂತರ ಒಂದು 12 ದಿವಸ ಆದರೂ ಸಮಯವನ್ನು ನೀಡಿ. ಈ ರೀತಿಯಾಗಿ ಮಾಡ್ತಾ ನಿಮ್ಮ ಒಂದು ಮನೋಶಕ್ತಿಯನ್ನು ಜಾಸ್ತಿ ಮಾಡ್ತಾ ಹೋಗ್ತಾ ಆ ಒಂದು ವಿಶ್ವಾಸದಲ್ಲಿ ನೀವು ಪೆಂಡುಲಮಲ್ಲಿ ಕೇಳ್ತಾ ಹೋದರೆ ಖಂಡಿತವಾಗಿಯೂ ಅತ್ಯದ್ಭುತವಾದಂತಹ ಫಲಿತಾಂಶವನ್ನು ಪಡಿತೀರಾ. ಇದನ್ನು ದಿನನಿತ್ಯದಲ್ಲಿ ಒಂದು ಎನರ್ಜಿ ಹೀಲರ್ ಆಗಿ ಕೂಡ ಉಪಯೋಗಿಸ್ಬೋದು. ಈಗಾಗಲೇ ಎನರ್ಜಿ ಹೀಲಿಂಗ್ ಬಗ್ಗೆ ತರಗತಿಯಲ್ಲಿ ಹೇಳಿದ್ದೀನಿ. ಇದಕ್ಕೆ ಸಂಬಂಧಪಟ್ಟಿರುವಂತಹ ಯಾವುದೇ ಪ್ರಶ್ನೆಗಳಿದ್ದರೂ ನೀವು ಕೇಳ್ಬೋದು. ಸಂಪರ್ಕಿಸಿ ಪರಿಶುದ್ಧ ಕ್ರಿಯಾ ಹೀಲಿಂಗ್ ಸೆಂಟರ್. ಎಲ್ಲರಿಗೂ ಶುಭವಾಗಲಿ. ಶುಭ ದಿನ.